ಮೊನ್ನೆ ಇರಾನ್ನ ವಿರುದ್ಧ ಯುದ್ಧ ಆಗುವಲ್ಲಿವರೆಗೆ ಇಸ್ರೇಲ್ ಆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲೇ ಇಲ್ಲ. ಇಡೀ ದೇಶ ತೊಂದರೆಗೆ, ಅನ್ಯಾಯಕ್ಕೆ ಒಳಗಾಗ್ತದೆ ಅಂತ. ಆದರೆ ತನ್ನ ಕುರ್ಚಿ ಅಲ್ಲಾಡ್ತದೆ ಅಂತ ಹೇಳಿದಾಗ ಇವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. 12 ಗಂಟೆಗೆ ಘೋಷಣೆ ಆಗಿದೆ. 12:15 ಒಳಗೆ ಬೆಂಗಳೂರಿನಲ್ಲಿದ್ದಂಥ ಪಾರ್ಲಿಮೆಂಟ್ ನಿಯೋಗದಲ್ಲಿ ಬಂದಂಥ ವಾಜಪೇಯಿಯವರು ಇರ್ಬೋದು, ಅದ್ವಾನಿಯವರು ಇರ್ಬೋದು, ಮಧುದಂಡೆಯವರು ಇರ್ಬೋದು, ಮಿಶ್ರಾರವರು ಇರ್ಬೋದು, ರಾತ್ರಿ ಬೆಳಗಾಗಬೇಕಾದ್ರೆ ದೇಶದಲ್ಲಿರುವಂಥ ಎಲ್ಲ ನಾಯಕರು, ಜಯಪ್ರಕಾಶ್ ಅವರು, ಮೊರಾರ್ಜಿಯವರು, ಅವರೆಲ್ಲ ಹೆಸರನ್ನು ಹೇಳಿದರು. ಅಂಥವರೆಲ್ಲರೂ ಬಂದನ. ಜನಕ್ಕೆ ಏನಂತಲೂ ಅವಕ್ಕಾಗಿಬಿಟ್ರು ಜನ. ಅದಾದ ಮೇಲೆ ನಡೆದಿರುವಂಥದ್ದು ಅದು ಘೋರ ಅನ್ಯಾಯ, ಅತ್ಯಾಚಾರ. ಮುಂದಿನ ದಿನಗಳಲ್ಲಿ ಬರೀ ನಾಯಕರನ್ನಲ್ಲ, ನನ್ನನ್ನು ವಿರೋಧ ಮಾಡ್ತಾ ಇದ್ದಂಥ ನಾಯಕರನ್ನು ಬಂಧನ ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡಿದ್ದಲ್ಲ, ಹಳ್ಳಿ ಮೂಲೆಯಲ್ಲಿರುವಂಥ ಸರ್ವಸಾಮಾನ್ಯರನ್ನು ಕೂಡ, ನನ್ನ ವಿಚಾರವನ್ನು ಒಪ್ಪದಿದ್ದಂಥವ್ರು, ನನ್ನ ವಿಚಾರವನ್ನು ವಿರೋಧ ಮಾಡ್ತಾ ಇದ್ದಂಥವ್ರು ಮಾತ್ರ ಅಲ್ಲ, ಒಪ್ಪದೇ ಇದ್ದಂಥ ಜನಗಳನ್ನು ಕೂಡ ಅವರು ಬಂಧನ ಕೊಟ್ಟರು. ಹಳ್ಳಿ ಮೂಲೆಯಲ್ಲಿ ಒಂದೊಂದು ಗಲ್ಲಿಯಲ್ಲಿ ಇಂದಿರಾ ಗಾಂಧಿ ಅವರು ಹುಟ್ಕೊಂಡ್ರು. ಅಂಥ ತುಂಡು ನಾಯಕರು ಯಾರ್ಯಾರೋ ತೋರಿಸಿ ಇವನು ಅರಸ ಜನಸಂಘ, ಇವನು ಇಂದಿರಾ ಗಾಂಧಿ ವಿರೋಧಿ ಅಂತ ಹೇಳಿ ಮನೆಗೆ ಪೊಲೀಸರು ನುಗ್ಗಿದ್ರು. ತಂದೆ ತಾಯಿ ಎದುರಿನಲ್ಲಿ ಮಗನನ್ನು ಹೊಡೆದು ಬಡಿದು ಕರ್ಕೊಂಡೋದ್ರು. ಕೆಲವು ಕಡೆಯಲ್ಲಿ ಮಕ್ಕಳ ಎದುರಿನಲ್ಲಿ ತಂದೆಗೆ ಹೊಡೆದು ಬಡಿದು ತಾಯಿಗೆ ಅವಾಚ್ಯವಾಗಿ ಕೆಟ್ಟ ಭಾಷೆಗಳಲ್ಲಿ ಮಾತಾಡಿ ಅವರನ್ನು ಕರ್ಕೊಂಡು ಹೋದರು. ಸುಮ್ಮನೆ ಕರ್ಕೊಂಡು ಹೋದದ್ದು ಮಾತ್ರ ಅಲ್ಲ, ದೇಶದ ಇತಿಹಾಸದಲ್ಲೇ ಆ ರೀತಿಯ ದೌರ್ಜನ್ಯ ನಡೆಸಿದ್ದಾರೆ ಗೊತ್ತಿಲ್ಲ ನನಗೆ. ಏರೋಪ್ಲೇನ್ ಶಿಕ್ಷೆ ಅಂತ ಕೊಟ್ಟರು. 2 ಕೈಗಳನ್ನು ಹಿಂದಕ್ಕೆ ಕಟ್ಟಿ ಆ ಹಗ್ಗವನ್ನು ಒಂದು ರಾಟೆಗೆ ಕಟ್ಟಿ ಆ ಕಡೆಯಿಂದ ಅದನ್ನು ಎಳಿತಾ ಹೋಗುದು. ಬರೀ 2 ಕೈ, ಅದರಿಂದ ಇಡೀ ದೇಹ, ಆ ದೇಹ ಏಳಬೇಕು, 2 ಭುಜ ಹೋದ ಹಾಗೆ. ಆ ಸಂದರ್ಭದಲ್ಲಿದ್ದಂಥ ಪೊಲೀಸರು ಅನ್ಯಾಯವನ್ನೇ ಮಾಡಿದರು. ಅವನ ಮೇಲೆ ಹೋಗ್ತಾ ಇದ್ದ, ಪುನಃ ಎಳಿತಾ ಇದ್ರು. ಒಂದು ಚಪಾತಿ ಶಿಕ್ಷೆ ಅಂತ ಕೊಟ್ಟರು. ಆ ಸತ್ಯಾಗ್ರಹ ಕಾರ್ಯಕರ್ತನನ್ನು ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅವನನ್ನು ಕೂತುಗೊಳಿಸಿ ಅವನ ಮೇಲೆ ಅವನ ಕಾಲ ಮೇಲೆ, 2 ಕಾಲಿನ ಮೇಲೆ ಒಬ್ಬ ಪೊಲೀಸ್ ನಿಂತು ಒಂದು ರಾಡ್ ಹಿಡ್ಕೊಂಡು ಅವನ ತೊಡೆ ಮೇಲೆ ಹಿಂದೆ ಮುಂದಕ್ಕೆ ಹೋಗೋದು. ಅವನ ಇಡೀ ಮಾಂಸ ಎಲ್ಲ ಚೂರು. ಅದಕ್ಕೆ ಚಪಾತಿ ಶಿಕ್ಷೆ ಅಂತ. ಶಿಶ್ನೆಗಳಿಗೆ ದಬ್ಬಣ ಅಂದರೆ ದಪ್ಪದ ಸೂಜಿ, ಅದನ್ನು ಹಾಕಿದ್ರು. ಗುದದ್ವಾರಗಳಿಗೆ ಹಾಕಿದ್ರು. ಸಾಧ್ಯನೇ ಇಲ್ಲ, ಯೋಚನೆ ಮಾಡಲಿಕ್ಕೆ, ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೇಳುದು? ನೀನು ಅವನೇ ಎಲ್ಲಿದ್ದಾನೆ ಹೇಳು, ಇವನೇ ಎಲ್ಲಿದ್ದಾನೆ ಹೇಳು. ಸರ್ವಸಾಮಾನ್ಯರಿಗೆ ಏನು ಗೊತ್ತವರಿಗೆ? ಇಂಥ ಭಾರಿ ದೊಡ್ಡ ಒಂದು ದೌರ್ಜನ್ಯ ಸಂದರ್ಭ ನಡೆಸಿ ಇಡೀ ದೇಶ ಸ್ತಬ್ಧ. ಮಾತಿನ ಹಕ್ಕಿಲ್ಲ, ಬರೆಯುವ ಹಕ್ಕಿಲ್ಲ, ಪ್ರಕಟ ಮಾಡುವ ಹಕ್ಕಿಲ್ಲ, ಮೆರವಣಿಗೆ ರೀತಿಯ ಪ್ರತಿಭಟನೆ ಮಾಡೋ ಹಕ್ಕಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯ ಯಾವುದಿದೆ, ಆ ಪತ್ರಿಕಾ ಸ್ವಾತಂತ್ರ್ಯವನ್ನು ತೆಗೆದುಬಿಟ್ರು. ಅನೇಕ ಪತ್ರಿಕೆಯವರು ಮರು ದಿವಸ ಸಂಪಾದಕೀಯ ಬರಿಬೇಕಾದ್ರೆ ಸಂಪಾದಕೀಯದಲ್ಲಿ ಕಪ್ಪು ಬಣ್ಣ ಹಾಕಿದರು. ಯಾವ್ಯಾವ ಪತ್ರಿಕೆಗಳು ನನಗೆ ವಿರೋಧ ಅಂತ ಇದೆ ಅಂಥ ಪತ್ರಿಕೆಗಳಿಗೆ ರಾತ್ರಿ ವಿದ್ಯುತ್ತನ್ನು ನಿಲ್ಲಿಸಿಬಿಟ್ರು. ಎಂದು ಘೋರವಾದಂಥ ಅನ್ಯಾಯ ಈ ದೇಶದ ಮೇಲೆ. ಅದಕ್ಕೋಸ್ಕರ ಇಡೀ ದೇಶ, ಯಾರು ಹೊರಗೆ ಬರಲಿಕ್ಕೆ ಧೈರ್ಯ ಇಲ್ಲ, ಮನೆ ಒಳಗೆ ಕೂತ್ಕೊಳ್ಳಿಕ್ಕೆ ಧೈರ್ಯ ಇಲ್ಲ, ಎಲ್ಲೆಲ್ಲ ಓಡಿದ್ರು, ಏನೇನೋ ಆಯಿತು. ಅಂಥ ಭೀಕರವಾದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಹಿರಿಯರನ್ನು ನಿರ್ಣಯ ತಗೊಂಡ್ರು. ಭಾರಿ ಪ್ರಮುಖವಾದಂಥ ವಿಷಯ ನೆನಪಿಟ್ಕೊಳ್ಳಿ. ಹಿರಿಯರೆಲ್ಲ ಸೇರಿ ಯೋಚನೆ ಮಾಡಿದರು, 1000 ವರ್ಷದಲ್ಲಿ ಮುಸಲ್ಮಾನರನ್ನು ಎದುರಿಸಿದ್ದೇವೆ, ಕ್ರಿಶ್ಚಿಯನ್ರನ್ನು ಎದುರಿಸಿದ್ದೇವೆ, ಆ ಭಾರಿ ದೊಡ್ಡ ಬಲಿದಾನ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಯಾರೋ ಒಬ್ಬ ವ್ಯಕ್ತಿ ತನ್ನ ಕುರ್ಚಿಗೋಸ್ಕರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರೆ ಅದನ್ನು ಒಪ್ಪಿಕೊಳ್ಬೇಕಾ ಈ ದೇಶದ ಜನ? ಅದಕ್ಕೋಸ್ಕರ ಅಲ್ಲಿಂದ ಅಪೇಕ್ಷೆ ಬಂತು. ನವೆಂಬರ್ 14ರಿಂದ ಜನವರಿ 14ರವರೆಗೆ ಒಂದು ದೊಡ್ಡ ಸತ್ಯಾಗ್ರಹ.
ಸತ್ಯಾಗ್ರಹ ಹೇಗೆ ಅಂತ ಕೇಳಿದರೆ ಪ್ರತಿ ತಾಲೂಕು ಕೇಂದ್ರದಲ್ಲಿ 15 ಜನ ಸತ್ಯಾಗ್ರಹಿಗಳಿರಬೇಕು ಅಂತ ಒಂದು ಸತ್ಯಾಗ್ರಹ ಮಾಡಿದೆ. ಸತ್ಯಾಗ್ರಹ ಯಾಕೆ ಅಂತ ಕೇಳಿದರೆ ಇಂದಿರಾ ಗಾಂಧಿ ವಿರುದ್ಧನೇ. ಜನ ಯೋಚನೆ ಮಾಡಿದರು, RSS ಏನಾದ್ರು ಹುಚ್ಚಿಡ್ದು ಬಿಟ್ಟಿದೆಯಾ? ಈಗಲೇ ಮನೆ ಮನೆಯಿಂದ ಹೊಡೆದು ಬಡಿದು ಅತ್ಯಾಚಾರ ಮಾಡಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವರೇ ಈ ಹುಡುಗರು ಅಂದ್ಕೊಂಡಾಗ ಹುಲಿಯ ಬಾಯಿಗೆ, ಗುಹೆಗೆಲ್ಲ ಹುಲಿಯ ಬಾಯಿಗೆ ಕೊಡ್ತಾ ಇದ್ದಾರಾ ಅಂತ ಹೇಳುವಂಥ ಒಂದು ಮಾತುಗಳು ಕೇಳಿಬಿಡ್ತಾ ಇದ್ವು.